ನನಗ್ ಸಿಕ್ಕಿದ್ದು. ಸಿಕ್ಕಿದ್ದ? ಎಲ್ ಸಿಕ್ತು? ಕಳ್ಳರಿಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅತ್ತೆ. ಅವ್ರ ಮನೆ ಮುಂದೆ ಸಿಕ್ತು ಅಂತ ಹೇಳಿದ್ರು ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಕರೆಕ್ಟಾಗೆ ಹೇಳ್ದೆ ಐಶ್ವರ್ಯ. ಅವಳು ಮನೆ ಮುಂದೆ ಸಿಕ್ತು ಅಂತಾನೆ ಹೇಳಿದ್ಲು ನನ್ಗೆ. ನಾನು ನಿಜನೇ ಹೇಳಿದ್ದು. ಸತ್ಯವಾಗ್ಲೂ ಈ ಗುಂಡಿ ನಮ್ಮ ಮನೆ ಮುಂದೆನೆ ಸಿಕ್ಕಿದ್ದು. ನನ್ನಾಣೆ. ನಮ್ಮನೇಲಿ ಕಳ್ದು ಹೋಗಿರೋ ಗುಂಡಿ ನಿಮ್ಮನೆ ಮುಂದೆ ಹೇಗ್ ಸಿಗುತ್ತೆ? ಹೇಗಂದ್ರೆ ಅಖಿಲ್ ಅವರು ನಮ್ಮ ಮನೆಗ್ ಬಂದಾಗ ಕೆಳಗ್ ಬಿದ್ದಿರ್ಬೇಕು. ಏನು? ನನ್ ಮಗ ಅಖಿಲ್ ನಿಮ್ಮನೆಗ್ ಬಂದಿದ್ನಾ? ಹೌದು. ಏಯ್, ಯಾಕ್ ಬರ್ತಾನೆ? ನನ್ ಮೈದ್ನ ನಿಮ್ಮನೆಗೆ ಯಾಕೆ ಬರ್ತಾನೆ? ಅದು ನಿಲ್ಸು. ಇನ್ನು ಸುಳ್ಳಿನ ಮೇಲೆ ಸುಳ್ಳು ಹೇಳಿ ನಮ್ಮನ್ನ ಇರಿಟೇಟ್ ಮಾಡ್ಬೇಡ. ಹೀಗೆ ಕಳ್ತನ ಮಾಡೋರ್ ಹತ್ರ, ಸುಳ್ಳು ಹೇಳೋರ್ ಹತ್ರ ಮಾತಾಡೋ ಅವಶ್ಯಕತೆ ನಮಗಿಲ್ಲ. ಕಳ್ಸು. ಇವಳು ಕುತ್ತಿಗೆ ಹಿಡಿದು ಆಚೆ ಕಳ್ಸು. ನಡಿಯೇ. ಅಯ್ಯೋ, ಏನ್ ಶ್ಯಾಮ, ಏನಾಯ್ತು? ಅದು ಶ್ಯಾಮ, ಇದೇನಾ ನೀನು ಕೇಳಿದ್ದು? ಹಾ ಇದೆ. ತಿನ್ನೋಕ್ಕೂ ಗತಿ ಇಲ್ದೇ ಇರೋ ಶ್ಯಾಮ ಹತ್ರ ಲಕ್ಷ ಬೆಲೆ ಬಾಳೋ ವಜ್ರದ ಗುಂಡಿ ಎಲ್ಲಿಂದ ಬರುತ್ತೆ? ಇಲ್ಲ, ನಾನು ಕಳ್ತನ ಮಾಡಿಲ್ಲ. ಈಗ್ಲೇ ಆ ಅಖಿಲ್ ಅವ್ರ ಮನೆಗೆ ಹೋಗಿ ನಡೆದಿದ್ ಏನು ಅಂತ ಅವ್ರ ಬಾಯಿಂದನೇ ನಿಮ್ಮೆಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಡೆದಿದ್ದನ್ನ ಹೇಳಿದ್ರು ಅರ್ಥ ಮಾಡ್ಕೊಳ್ದೆ ನನ್ನ ಕಳ್ಳಿ ಅಂತ ಇದ್ದಾರೆ. ಬನ್ನಿ. ಮಮ್ಮಿ, ಈ ಹುಡುಗಿ ಹೇಳಿದ್ದು ನಿಜ. ನಾನವ್ರ ಮನೆಗೆ ಹೋಗಿದ್ದಾಗ ಗುಂಡಿ ಬಿದ್ದೋಗಿರ್ಬೋದು. ನೀನು ಅವಳ ಮನೆಗೆ ಯಾಕೋ ಹೋಗಿದ್ದೆ? ಅವಳು ಅಳ್ತಿರೋದನ್ನ ನೋಡಿ ಕರುಣೆ ಬಂದು ಅವಳನ್ನ ಕಾಪಾಡೋಕ್ಕೋಸ್ಕರ ಹೀಗೆ ಹೇಳ್ತಿದ್ಯಾ ಏನು? ಇಲ್ಲ ಮಮ್ಮಿ, ಅಖಿಲ್ ಹೇಳಿದ್ದು 100% ನಿಜ. ಸುಳ್ಳು ಹೇಳೋರನ್ನ ಕಂಡ್ರೆ, ಮೋಸ ಮಾಡೋರನ್ನ ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋ ಅಖಿಲ್, ಹಾಗೆ ಮೋಸ ಮಾಡೋರನ್ನ ಅಪ್ಪಿತಪ್ಪಿ ಕೂಡ ಕ್ಷಮಿಸಬಾರ್ದು ಅನ್ನೋ ಅಖಿಲ್, ಈ ಹುಡುಗಿ ವಿಷಯದಲ್ಲಿ ಕರುಣೆ ತೋರಿಸಿ ಯಾಕೆ ಹಾಗೆ ಹೇಳ್ತಾನೆ? ನಿಜವಾಗ್ಲೂ ಅಖಿಲ್ ಈ ಹುಡುಗಿ ಮನೆಗೆ ಹೋಗಿದ್ದ ಮಮ್ಮಿ.
ಹೌದು, ಅರುಣು ಹೀಗೆ ಮಾತಾಡ್ತಿದ್ದಾನಲ್ಲ. ಅವ್ರು ಹೇಳ್ತಾ ಇರೋ ನಿಜನೇ ಮಮ್ಮಿ. ಅವತ್ತು ಮಾರ್ಕೆಟ್ ಹತ್ರ ಗಲಾಟೆ ಆಯ್ತು ಅಂತ ಹೇಳಿದ್ನಲ್ವಾ? ಅದು ನಡೆದಿದ್ದು. ಗಾಯ ಆದ ಹುಡುಗಿನ ಅವ್ರ ಮನೆ ಹತ್ರ ಬಿಟ್ಟು ಬರೋಕೆ ಅಖಿಲ್ ಹೋಗಿದ್ದ. ಆಗ ಅವ್ರ ಮನೆಗೆ ಹೋಗಿದ್ದಾಗ ಆ ಗುಂಡಿ ಬಿದ್ದು ಹೋಗಿರ್ಬೋದು ಮಮ್ಮಿ. ಹೌದು ಅಖಿಲ್ ಅವರೇ, ನಮ್ಮ ಮನೆ ಮುಂದೆನೆ ಬಿದ್ದಿತ್ತು. ಅದು ನನ್ನ ತಮ್ಮಂಗ್ ಸಿಕ್ಕಿತ್ತು. ಸಿಕ್ಕಿದ್ರೆ ತಕ್ಷಣನೇ ಅದನ್ನ ನಮಗ್ ತಂದ್ಕೊಡ್ಬೇಕು ತಾನೆ? ಯಾಕೆ ತಂದ್ಕೊಡ್ಲಿಲ್ಲ? ಹೋಗ್ಲಿ, ಅದನ್ನ ಗೌರಮ್ಮನ್ ಕೈ ಕೊಟ್ಟು ನಮಗ್ ಕೊಡಿ ಅಂತ ಹೇಳ್ಬೇಕಿತ್ತಲ್ವಾ? ಹಾಗ್ಯಾಕ್ ಮಾಡ್ಲಿಲ್ಲ? ಅದು ಆ ಗುಂಡಿಲಿ ವಜ್ರ ಇದೆ ಅಂತ, ಅದಷ್ಟು ಬೆಲೆ ಬಾಳುತ್ತೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಮಾರ್ ಕೈ ತೊಳ್ಕೊಂಡ್ಬಿಡ್ತಿದ್ದೆ ಅಲ್ವಾ? ಐಶ್ವರ್ಯ, ಏನ್ ಮಾತಾಡ್ತಿದ್ಯಾ? ನಡೆದಿದ್ದೇನು ಅಂತ ಅಖಿಲ್ ಹೇಳಿದ್ಮೇಲೆ, ಈ ಹುಡುಗಿ ನಿಜಾಯ್ತಿ ಗೊತ್ತಾದ್ಮೇಲೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಇಂಥವ್ರ ಹತ್ರ ಹೀಗೆ ಮಾತಾಡ್ಬೇಕು ರೀ. ಇಂಥವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ. ಮೊದ್ಲು ಹೀಗೆ ಸತ್ಯವಂತರು ಅಂತ ನಂಬಿಸಿ ನಮ್ಮಂತ ದೊಡ್ಡ ಮನುಷ್ಯರ ಜೊತೆ ಚೆನ್ನಾಗಿ ವಿಶ್ವಾಸ ಬೆಳೆಸ್ಕೋತಾರೆ. ಆಮೇಲೆ ನಿಧಾನಕ್ಕೆ ಅವ್ರ ಅವಶ್ಯಕತೆಗೆ ನಮ್ಮನ್ನ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಯ್ಯಯ್ಯೋ, ನಾನು ಆ ಥರದೋಳಲ್ಲ ಅಮ್ಮವ್ರೆ. ಕೃಷ್ಣನ್ ಮೇಲಾಣೆ. ಆ ಪಾಪ ಈ ಹೆಣ್ಮಗು ಮುಖ ನೋಡ್ತಿದ್ರೆ ಅವಳು ಅಂತ ಅನ್ಸೋದಿಲ್ಲ ವಸಂತ. ಯಾರು ಎಂಥವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು ರೀ. ಅತ್ಗೆ ಹೇಳಿ ಅದ್ಗೆ. ಅಷ್ಟಕ್ಕೂ ಇಂಥವಳನ್ನ ಕೆಲ್ಸದೊಳಾಗ್ ಯಾಕೆ ಇಟ್ಕೊಂಡಿದ್ಯಾ? ಇಂಥ ಹುಡ್ಗಿ ನಿಮ್ ಜೊತೆಲಿದ್ರೆ ನಿಮ್ಗೂ ನಿಮ್ ಮಗಳಿಗೂ ಒಳ್ಳೇದಲ್ಲ. ಆದಷ್ಟು ಬೇಗ ಇವಳನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರೆ ನಿಮ್ಗೆ ಒಳ್ಳೇದು. ನೀವ್ ಹೇಳ್ದಾಗೆ ಆಗ್ಲಿ. ಸರಿ. ಏನು ಇನ್ನು ದೃಷ್ಟಿ ಬೊಂಬೆ ತರ ನಿಂತಿದ್ಯಾ? ಬಾ. ಬಾ. ಸಾರಿ ಆಂಟಿ, ವಿನಾಕಾರಣ ನಮ್ಮಿಂದ ನಿಮ್ಗೆ ತೊಂದರೆ ಆಯ್ತು ಅನ್ಸುತ್ತೆ. ಬೇಕು. ಸ್ಪೆಷಲ್ ಆಗಿ ಹೋಲಿ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ನಾಳೆ ಹೋಲಿ ಪ್ರೋಗ್ರಾಮ್ನಲ್ಲಿ ರೂಪಾರಾಣಿ ಹಾಡಿರ್ಬೇಕು. ಅಯ್ಯೋ, ನಾನ್ ಹಾಡ್ಬೇಕಾ? ಹೇಗಿದ್ರು ರೂಪಾರಾಣಿಯವರು ಬಂದಿರೋದ್ರಿಂದ ಇವ್ರನ್ನ ಇವತ್ತು ಇಲ್ಲೇ ನಮ್ಮ ಔಟ್ ಹೌಸಲ್ಲಿ ಇರಕ್ಕೆ ಹೇಳೋಣ. ನಾಳೆ ಹೋಲಿಲಿ ಹಾಡು ಹೇಳಿ ಹೋಗ್ತಾರೆ. ಏನಂತೀರಾ? ಹಾಗೆ ಆಗ್ಲಿ ಅಖಿಲ್. ನೀನ್ ಹೇಳಿದ್ರೆ ಬೇಡ ಅಂತ ನಾನ್ ಯಾಕೆ ಹೇಳಿ? ಅಮ್ಮ ರೂಪಾ, ಆಂಟಿ ಕೇಳಿಸ್ಕೊಂಡೆ ಅಲ್ವಾ? ಇವತ್ತು ನೀವಿಲ್ಲೇ ಇರ್ಬೇಕು ಅಂತ ನಿಮ್ಮಮ್ಮಂಗ್ ಹೇಳು. ಆ ಹುಡ್ಗಿಗ್ ಮಾತ್ರ ಇಲ್ಲಿರೋದಕ್ ಜಾಗ ಇಲ್ಲ ಅಂತ ಹೇಳ್ಬಿಡು. ಅವಳನ್ನ ಕಳಿಸ್ಬಿಟ್ಟು ಬರೋದಕ್ಕೆ ಹೇಳು. ಆಯ್ತಾಂಟಿ. ಹ್ಮ್
ಬನ್ನಿ ಡ್ಯಾಡ್. ಶ್ಯಾಮ ಇಲ್ದೆ ನಾನು ಹೇಗೆ ಹಾಡು ಹಾಡಕ್ಕಾಗುತ್ತೆ? ಈಗ ನಿನಗ್ ತೃಪ್ತಿ ಆಯ್ತಾ? ನಿಜ ಸಾಬೀತ್ ಮಾಡ್ತೀನಿ ಅಂತ ಬಂದು ಎಷ್ಟು ದೊಡ್ಡ ರಾಮಾಯಣ ಮಾಡ್ಬಿಟ್ಟೆ. ಈಗ ನಿನಗ್ ಸಮಾಧಾನ ಆಯ್ತಾ? ನಿನ್ನಂತವ್ಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಕ್ಕೆ ನಾನು ತಲೆ ತೆಗಿಸ್ಬೇಕಾಗ್ ಬಂತು. ನಿನ್ನನ್ನ ಕೆಲ್ಸದಿಂದ ತೆಗ್ದಾಕು ಅಂತ ಸಲಹೆ ಕೂಡ ಕೊಟ್ರು ಆ ದೊಡ್ಡ ಜನ. ನೀನಿಲ್ಲ ಅಂದ್ರೆ ನಮಗ್ ಕಷ್ಟ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಯಾವಾಗ್ಲಾದ್ರೂ ಇವ್ರ ಮನೇಲಿ ಪ್ರೋಗ್ರಾಮ್ ಇದೆ ಬನ್ನಿ ಅಂದ್ರೆ ನಿನ್ನನ್ ಕರ್ಕೊಂಡ್ ಬರ್ದೆ ನಾನ್ ಹೇಗ್ ಪ್ರೋಗ್ರಾಮ್ ಕೊಡ್ಲಿ? ಯಾವಾಗ್ಲೂ ಪ್ರೋಗ್ರಾಮ್ ಇಟ್ಟಿಲ್ಲ ಮಮ್ಮಿ, ನಾಳೆನೆ ಪ್ರೋಗ್ರಾಮ್ ಇಟ್ಟಿದ್ದಾರೆ. ನಾಳೆನಾ? ಹೌದು ಮಮ್ಮಿ, ನಾಳೆ ಮಾರ್ನಿಂಗ್ ಪ್ರೋಗ್ರಾಮ್ ಇಟ್ಟಿದ್ದಾರೆ. ನಾಳೆ ಹೋಳಿ ಅಲ್ವಾ, ಇವತ್ತು ನೈಟ್ ನಾವಿಬ್ರು ಅವ್ರ ಔಟ್ ಹೌಸಲ್ಲಿ ಇರ್ಬೇಕಂತೆ. ನಾಳೆ ಬೆಳಗ್ಗೆನೆ ನಾನು ಹೋಲಿಲಿ ಹಾಡು ಹಾಡ್ಬೇಕಂತೆ. ಇನ್ನು ಮುಗ್ದೋಯ್ತು. ಅಮ್ಮವ್ರೆ, ನೀವೇನು ಯೋಚನೆ ಮಾಡಬೇಡಿ. ಹೇಗಾದ್ರೂ ನಾಳೆ ಹೋಲಿಲಿ ಹಾಡು ಹಾಡ್ತೀನಿ. ಹೇಗೆ ಹಾಡ್ತೀಯಾ? ಹೇಗೆ ಹಾಡ್ತೀಯಾ? ಅದೇನ್ ಸ್ಟೇಜ್ ಪ್ರೋಗ್ರಾಮ್ ಅನ್ಕೊಂಡಿದ್ಯಾ? ಪರ್ದೆ ಹಿಂದೆ ನಿಂತು ಹೇಗಂದ್ರೆ ಹಾಗೆ ಹಾಡೋದಿಕ್ಕೆ? 4 ಜನದ ಮುಂದೆ ನಿಂತು ಹಾಡು ಹಾಡ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ಕಷ್ಟ ಅಂತಾನೆ ಅನ್ಕೋ ರೂಪಾರಾಣಿ. ಎಷ್ಟೇ ಕಷ್ಟ ಆದ್ರೂ ಕೂಡ ಹೇಗಾದ್ರೂ ಹಾಡ್ಲೇಬೇಕಲ್ವಾ? ಹಾಡೋಣ ಬಿಡು. ಸರಿ ಬಿಡು, ಹೇಗ್ ಹಾಡ್ಬೇಕು ಏನು ಅಂತ ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ಯಾರ ಕಣ್ಣಿಗೂ ಕಾಣ್ದಿರೋ ಹಾಗೆ ಇವಳನ್ನ ನಮ್ ಜೊತೆ ಔಟ್ ಹೌಸ್ ಕರ್ಕೊಂಡು ಹೋಗೋಣ. ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡು. ಒಂದ್ ನಿಮಿಷ. ಹಲೋ, ಹೇಳು ಶೋಭಾ. ನಾನ್ ಹೇಳೋದಲ್ಲ ಗೌರಮ್ನವ್ರೆ, ನೀವೇ ಹೇಳ್ಬೇಕು. ಶ್ಯಾಮನ ಕಳ್ಳಿ ಅಂತ ಸಾಬೀತ್ ಪಡ್ಸಕ್ಕೆ ನೀವು ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅಲ್ವಾ? ಅಲ್ಲಿ ಏನ್ ನಡೀತಾ ಇದೆಯೋ ಏನೋ ಅಂತ ಇಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನ್ರು, ನನ್ನ ಮೈದ್ನ ಎಲ್ರು ಸಂಕಟ ಪಡ್ತಾ ಇದ್ದಾರೆ. ಅವ್ರ ಜೊತೆ ನೀನು ಕೂಡ ಪಕ್ಕ ಕುತ್ಕೊಂಡು ಸಂಕಟ ಪಡು. ಅಂದ್ರೆ ನಮ್ ಕುಟುಂಬ ಪೂರ್ತಿ ಸಂಕಟ ಪಡೋಂತ ವಿಷಯನೇ ಅಲ್ಲಿ ನಡೀತಾ ಇದೆ ಅಂತ ಆಯ್ತು. ಇಷ್ಟಕ್ಕೂ ಅಲ್ಲಿ ಏನಾಯ್ತು ಗೌರಮ್ನವ್ರೆ? ಅದೆಲ್ಲ ನಾಳೆ ಅಲ್ಲಿಗೆ ಬಂದಾಗ ಪೂರ್ತಿ ಹೇಳ್ತೀನಿ. ನಾಳೆನಾ? ಅಂದ್ರೆ ಇವತ್ ರಾತ್ರಿನೂ ನೀವು ಬರಲ್ವಾ? ಇಲ್ಲ, ಇಲ್ಲೇ ಇರ್ತೀವಿ. ನಾಳೆ ಬರ್ತೀವಿ. ಇವತ್ತು ಬರ್ದೆ ನಾಳೆ ಬರ್ತೀರಾ ಅಂದ್ರೆ ಖಂಡಿತ ಶ್ಯಾಮ ಕಳ್ಳಿ ಅಂತ ತೀರ್ಮಾನ ಆಗಿ ಹೋಗಿರುತ್ತಲ್ವಾ? ಅವಳನ್ನ ಪೊಲೀಸ್ನವರು ಹಿಡ್ದು ಹಾಕಿರ್ಬಹುದು. ಅವಳ ಕೈಗೆ ಬೇಡಿನೂ ಹಾಕಿ ಕರ್ಕೊಂಡು ಹೋಗಿರ್ಬಹುದು. ಅವಳ ಕೈಗೆ ಬೇಡಿ ಹಾಕಿರೋ ವಿಷಯ ಆಮೇಲೆ. ಮೊದ್ಲು ನಿನ್ ಕೈಗೆ ಚಿನ್ನದ ಬಳೆ ಹಾಕೊಂಡ್ರೆ ಹೇಗಿರತ್ತೆ ಹೇಳು? ಚಿನ್ನದ ಬಳೆನಾ ನನ್ ಕೈಗ? ತುಂಬಾ ಚೆನ್ನಾಗಿರುತ್ತೆ ಗೌರಮ್ನವ್ರೆ. ಆದ್ರೆ ನನಗೆ ಅದೃಷ್ಟನೇ ಇಲ್ವಲ್ಲ ಗೌರಮ್ನವ್ರೆ? ಇದೆ, ನಿನಗೆ ಚಿನ್ನದ ಬಳೆನ ನಾನ್ ಮಾಡಿಸ್ತೀನಿ. ಆದ್ರೆ ನಾನ್ ಹೇಳಿದ ಕೆಲ್ಸ ನೀನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಶ್ಯಾಮನ ಮದ್ವೆ ಮಾಡ್ಕೊಳ್ತಿರೋ ಆ ಹುಡುಗನ್ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನನಗ್ ಕೊಡ್ಬೇಕು. ಓ ಸರಿ ಸರಿ, ಅಷ್ಟೇ ತಾನೇ? ಹೇಳ್ತೀನಿ ಬಿಡಿ. ನನಗ್ ಚಿನ್ನದ ಬಳೆ ಮಾಡಿಸ್ತೀರಾ ಅಲ್ವಾ? ನಾನ್ ಹೇಳ್ದಾಗ ಮಾಡಿದ್ರೆ ಖಂಡಿತ ಮಾಡಿಸ್ತೀನಿ. ಇಡ್ತೀನಿ. ಆ ಮದ್ವೆ ಗಂಡಿನ ಫೋನ್ ನಂಬರ್ ಸಿಕ್ಕಿದ್ರೆ ಶ್ಯಾಮ ಮದ್ವೆನ ನಿಲ್ಸೋದು ನನಗೆ ತುಂಬಾ ಸುಲಭ ಆಗತ್ತೆ. ಆ ಮಲ್ಲಿಕಾರ್ಜುನ್ ಅವ್ರನ್ನ ಕೇಳಿದ್ರೆ ಮದ್ವೆ ಗಂಡಿನ ಫೋನ್ ನಂಬರ್ ಸಿಗಬಹುದು. ಆದ್ರೆ ಮಲ್ಲಿಕಾರ್ಜುನ್ ನಂಬರ್ನ ಹೇಗ್ ತಗೊಳ್ಳೋದು? ಅಲ್ಲಿ ಏನ್ ನಡೀತಾ ಇದೆಯೋ ಏನೋ. ಗೌರಮ್ನವರು ನಮ್ ಶ್ಯಾಮನ್ ಬಗ್ಗೆ ಅವ್ರಿಗೇನ್ ಹೇಳಿದಾರೋ ಏನೋ. ನನ್ ಮಗಳ ಮೇಲೆ ಕಳ್ಳಿ ಅನ್ನೋ ಆರೋಪ ಬಂದ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ ರೀ. ಭಯ ಪಡ್ಬೇಡ ಹರಿಪ್ರಿಯ. ನಮ್ಮ ಶ್ಯಾಮ ಬೆಂಕಿಗೆ ಏನೂ ಆಗಲ್ಲ. ಆ ಬೆಂಕಿ
ಇನ್ನೇನು ಆರದ್ರಲ್ಲಿದೆ. ಏನು ಅಂದ್ರೆ ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಏನಕ್ಕೆ? ನಿನ್ನ ಹತ್ರ ಫೋನ್ ಇಲ್ವಾ? ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ರೀ. ತಗೋ. ಮಲ್ಲಿಕಾರ್ಜುನ್. ಹಲೋ ಗೋವಿಂದು. ನಾನ್ ಗೋವಿಂದ ಅಲ್ಲ ಸರ್, ಅವ್ರ ಹೆಂಡತಿ. ಹೇಳಮ್ಮ, ಏನ್ ವಿಶೇಷ? ಏನು ಇಲ್ಲ ಸರ್, ನೀವು ಶ್ಯಾಮಂಗೋಸ್ಕರ ಒಳ್ಳೆ ಸಂಬಂಧ ನೋಡಿದ್ರಲ್ಲ? ಹೌದಮ್ಮ, ತುಂಬಾ ಒಳ್ಳೆ ಸಂಬಂಧ ಅದು. ಆ ಮದ್ವೆ ಗಂಡು ತುಂಬಾ ತುಂಬಾ ಒಳ್ಳೆಯವ್ರ ತರ ಕಾಣ್ತಾರೆ. ಹೌದಮ್ಮ, ತುಂಬಾ ಒಳ್ಳೆಯವನು. ಆ ಮದ್ವೆ ಗಂಡಿನ ಫೋನ್ ನಂಬರ್ನ ನನಗೆ ಸ್ವಲ್ಪ ಕೊಡ್ತೀರಾ? ಅವನ್ ಫೋನ್ ನಂಬರ್ ನಿನಗೆ ಯಾಕಮ್ಮ? ಅಂದ್ರೆ ಅದು ಎಷ್ಟೇ ಆಗ್ಲಿ ಅವರು ನಮ್ಮನೆ ಭಾವಿ ಅಳಿಯ ಅಲ್ವಾ? ಅದು ಅಲ್ಲದೆ ನಮ್ಮನೆ ಅಳಿಯ ಆಗೋನ್ ಫೋನ್ ನಂಬರ್ ನಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತಲ್ವಾ? ಏನಾದ್ರೂ ಅಗತ್ಯ ಬಿದ್ರೆ ಅವ್ರ ಜೊತೆ ಮಾತಾಡ್ಬೋದಲ್ವಾ? ಅದಕ್ಕೆ ಅಷ್ಟೇ. ಈಗೇನಂತ ಅವಶ್ಯಕತೆ ಇದೆ? ಏನ್ ಮಾತಾಡ್ಬೇಕಾಗಿತ್ತು? ಅಂದ್ರೆ ಅದು ಅದೇ ಮದ್ವೆ ಗಂಡಿಗೆ ಬಟ್ಟೆ ತರಬೇಕಲ್ವಾ? ಅದು ಆ ಹುಡುಗನ ಅಳ್ತೆ ನಮಗೆ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿ ತಿಳ್ಕೋಬೇಕು ಅಂತ, ಅದಕ್ಕೆ ಅವ್ರ ಫೋನ್ ನಂಬರ್ನ ಕೇಳಿದ್ದು. ಈಗ ಅದೆಲ್ಲ ಬೇಡ ಅಮ್ಮ, ನೀವೇನು ಅವನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಮದ್ವೆ ವಿಷಯ, ಮದ್ವೆಗೆ ಬೇಕಾಗೋ ಬಟ್ಟೆ ವಿಷಯ ನಾನ್ ನೋಡ್ಕೋತೀನಿ. ಐ ಮೀನ್, ಹುಡುಗಿ ಅಣ್ಣನಾಗಿ ಅದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಸರಿನಮ್ಮ? ಮದುವೆ ಗಂಡಿನ ಫೋನ್ ನಂಬರ್ ಕೇಳ್ತಿದ್ದಾರೆ ಅಂದ್ರೆ ಸಂಬಂಧದ ಬಗ್ಗೆ ಏನಾದ್ರೂ ಡೌಟ್ ಬಂದಿರಬಹುದಾ? ಡೌಟ್ ಅಂತ ಬಂದ್ರೆ ಅವರು ಹೇಗಾದ್ರೂ ಮಾಡಿ ಮದುವೆ ಗಂಡಿನ ಫೋನ್ ನಂಬರ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವ್ರು ಮಾಡೋ ಎಲ್ಲಾ ಪ್ರಯತ್ನದ ಬಗ್ಗೆ ನಾನು ತಿಳ್ಕೋಬೇಕು ಅಂದ್ರೆ ಅವನು ನನ್ನ ಹಿಡಿತದಲ್ಲಿರ್ಬೇಕು. ಅಂದ್ರೆ ಅವನ್ನ ಈ ಊರಿಗೆ ಶಿಫ್ಟ್ ಮಾಡಬೇಕು. ಎಸ್, ಈ ಊರಿಗೆ ಶಿಫ್ಟ್ ಮಾಡಲೇಬೇಕು. ಮಾಡ್ತೀವಿ. ನಾಳೆ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಎಲ್ರ ಮುಂದೆ ಶ್ಯಾಮ ಹತ್ರ ಹೇಗೆ ಹಾಡಿಸ್ಲಿ? ಅಮ್ಮವ್ರೆ, ಏನು? ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಯಾಕೆ? ಇಲ್ಲಿ ಏನಾಯ್ತೋ ಏನೋ ಅಂತ ನಮ್ಮ ಮನೇಲಿ ಭಯ ಪಡ್ತಿರ್ತಾರೆ. ಒಂದ್ಸಲ ಫೋನ್ ಮಾಡಿ. ಆಹಾ, ಈಗ ನೀನ್ ಅವ್ರಿಗೆ ಫೋನ್ ಮಾಡಿ ನೀನ್ ಒಳ್ಳೆವಳು ಅಂತ ಸಾಬೀತ್ ಮಾಡಿದ ವಿಷಯನ ಹೇಳ್ಬೇಕಾ? ಅಂದ್ರೆ ರಾತ್ರಿ ನಾವಿಲ್ಲೇ ಉಳ್ಕೋತೀವಲ್ವಾ, ಈ ವಿಷಯ ಆದ್ರೂ ಅವ್ರಿಗೆ ಹೇಳ್ಬೇಕು ಅಲ್ವಾ? ನಾಳೆ ಬರ್ತೀವಿ ಅನ್ನೋ ವಿಷಯನ ಈಗಾಗಲೇ ನಾನು ಅವ್ರಿಗೆ ಹೇಳಿದ್ದೀನಿ. ಸದ್ಯ ಹೇಳಿದ್ರಾ? ಹಾಗಾದ್ರೆ ಪರವಾಗಿಲ್ಲ. ಏನಮ್ಮ ಇದು? ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ, ಒಳಗಡೆ ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಯಾಕಮ್ಮ ಟೆನ್ಷನ್? ಯಾಕೆ ಅಂತ ಕೇಳ್ತಿದ್ಯಲ್ಲ. ಸ್ಟೇಜ್ ಮೇಲಿನ ಪ್ರೋಗ್ರಾಮ್ ಆದ್ರೆ ಶ್ಯಾಮ ಯಾರ ಕಣ್ಣಿಗೂ ಕಾಣಿಸ್ದಾಗೆ ಹಿಂದ್ಗಡೆಯಿಂದ ಹಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ತಿತ್ತು. ನಾಳೆ ಹೋಲಿಲಿ ಎಲ್ರ ಮುಂದೆ ಹಾಡ್ಬೇಕಂದ್ರೆ ಹೇಗ್ ಹಾಡ್ತಾಳೆ? ಮೇಲಾಗಿ ಇವಳ ಮುಖ ಕಂಡ್ರೆ ಇವಳ ಕುತ್ತಿಗೆ ಹಿಡಿದು ಹೊರಗ್ ದಬ್ತಾರೆ. ಏನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಹಾ, ಒಂದ್ ಕೆಲ್ಸ ಮಾಡೋಣ. ಏನು? ನಾಳೆ ಹೋಲಿ ಅಲ್ವಾ? ಎಲ್ರ ಮುಖನೂ ಬಣ್ಣ ಆಗಿರತ್ತೆ. ಇವಳು ಮುಖಕ್ಕೂ ಕೂಡ ಬಣ್ಣ ಹಾಕಿ ಯಾರು ಗುರ್ತಿಡಿದಾರೋ ಹಾಗೆ ಮಾಡೋಣ. ಹಾ, ಒಳ್ಳೆ ಐಡಿಯಾ ಮಮ್ಮಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಮ್ಮವ್ರೆ. ನಾಳೆ ಹೋಲಿ ಶುರುವಾಗೋವಾಗ ಮುಖಕ್ಕೆ ಬಣ್ಣ ಹಾಕೊಂಡು ಯಾರು ಗುರ್ತಿಡಿದೇರೋ ಹಾಗೆ, ಯಾರಿಗೋ ಅನುಮಾನ ಬರ್ದೇರೋ ಹಾಗೆ ಕೆಲಸದವ್ರ ಜೊತೆ ಸೇರ್ಕೊಂಡು ಒಳಗಡೆ ಬಂದ್ಬಿಡು. ಹಾಡು ಮುಗಿತಿದ್ದ ಹಾಗೆ ಆಚೆಗೆ ಹೋಗ್ಬಿಡು. ಅರ್ಥ ಆಯ್ತಾ? ಸರಿ ಅಮ್ಮವ್ರೆ. ನಾಳೆ ಹಾಡು ಹಾಡಿದ್ ಮುಗಿದ್ಮೇಲೆ ನಾವಿಲ್ಲಿಂದ ಹೊರಟು ಆಚೆ ಹೋಗೋವರೆಗೂ
ನೀನು ನಮ್ ಜೊತೆ ಈ ಔಟ್ ಹೌಸಲ್ಲಿ ಇದ್ದ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹುಷಾರ್. ಆಯ್ತಮ್ಮವ್ರೆ, ಹುಷಾರಾಗೇ ಇರ್ತೀನಿ.